ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರಿಯ. ವೆಲ್ಕಮ್ ಟು ಸಿಎಂ ನ್ಯೂಸ್ ಕನ್ನಡ. ಇವತ್ ನನ್ನ ಜೊತೆ ರಾಜವರ್ಧನ್ ಅವರಿದ್ದಾರೆ. ಈ ಕಡೆ ರಾಜ್ಕುಮಾರ್, ಈ ಕಡೆ ವಿಷ್ಣುವರ್ಧನ್. ಇಬ್ರು ನೆನಪಾಗ್ತಾರೆ ಇವ್ರ ಹೆಸರು ಕೇಳಿದ ತಕ್ಷಣ. ಅಂಡ್ ಇವರ ಔಟ್ಲುಕ್ ಮತ್ತೆ ಇವ್ರ ಕಟ್ಔಟ್ ನೋಡಿದ ತಕ್ಷಣ ದರ್ಶನ್ ಮತ್ತೆ ಸುದೀಪ್ ನೆನಪಾಗ್ತಾರೆ ಅಂದ್ರೆ ತಪ್ಪೇ ಆಗಲ್ಲ. ಡೆಫಿನೆಟ್ಲಿ ತುಂಬಾ ಜನ ಅದೇ ಕಾಂಪ್ಲಿಮೆಂಟ್ ಕೊಟ್ಟಿರೋದು. ಇವ್ರ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಫಸ್ಟ್ ಬಂದಿದ್ ಕಾಂಪ್ಲಿಮೆಂಟ್ಸ್ ಇದೇನೆ. ಹೆಸರಲ್ಲೂ ಇಬ್ರು ಮಹಾನ್ ದಿಗ್ಗಜರ ಒಂದು ಕಾಂಬಿನೇಷನ್. ಹಾಗೆ ನೋಡೋ ಔಟ್ಲುಕ್ ಅಲ್ಲಿ ಕೂಡ ಅಂಡ್ ಹ್ಯಾಂಡ್ಸಮ್ ಪರ್ಸನಾಲಿಟಿ ವೈಸ್ ಕೂಡ ಹಂಗೆ ಇಬ್ರು ಮಹಾನ್ ಕಲಾವಿದರ ಒಂದು ಔಟ್ಲುಕ್ ನೋಡ್ಬೋದು. ರಾಜವರ್ಧನ್ ಸರ್, ವೆಲ್ಕಮ್ ಟು ಅವರ್ ಶೋ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ನೀವು ಆಲ್ವೇಸ್ ಚೆನ್ನಾಗೇ ಇರ್ತೀರಾ. ಬಟ್ ಇವಾಗ ಸ್ವಲ್ಪ ಪಾಪ ಪ್ರಮೋಷನ್ ಎಲ್ಲ ಓಡಾಡಿ ಸ್ವಲ್ಪ ಟಯರ್ಡ್ ಆಗಿದ್ದೀರಾ ಅಂತ ಗೊತ್ತಾಗ್ತಿದೆ. ಹೇಗ್ ನಡೀತಿದೆ ಕೆಲಸ? ಸದ್ಯಕ್ಕೆ ಫೀಲಿಂಗ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇನ್ನು 3 days ಸಿನಿಮಾ ರಿಲೀಸ್ ಇದೆ. ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಪ್ರಮೋಷನ್, ಯಾವ ವೇಲ್ ಮಾಡಬೇಕು, ತುಂಬಾ ಟ್ರೆಡಿಷನಲ್ ಆಗಿ ಏನೇನು ಮಾಡಬೇಕು ಅದೆಲ್ಲ ಪಬ್ಲಿಸಿಟಿ ಮಾಡಿದೀವಿ. ಸೊ ಪಾಸಿಟಿವ್ ಆಗಿದೆ ಟೀಮ್. ಸೊ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಿಮ್ಮನ್ನ ಆ ತರ ಒಂದು ಪಾತ್ರದಲ್ಲಿ ನೋಡ್ತೀನಿ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾನೇ ಚೆನ್ನಾಗಿ ಅನ್ಸ್ತಾ ಇದೆ. ನಿಮಗೆ ಟ್ರೈಲರ್ ನೋಡಿ ಫಸ್ಟ್ ಟೈಮ್ ಏನ್ ಅನ್ಸ್ತು? ಖುಷಿ ಆಯ್ತು. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಕೆಲಸ ಮಾಡಿರ್ತೀವಿ. ಎಲ್ಲ ಒಂದೊಂದೇ ನಮಗೆ ಖುಷಿ ಕೊಡ್ತಾ ಹೋಗುತ್ತೆ. ಅಂಡ್ ಅದಕ್ಕೆ ಅಲ್ವಾ ಒಂದು ಫ್ರೈಡೆಗೋಸ್ಕರನೇ ತುಂಬಾ ವರ್ಷದಿಂದ ಕಷ್ಟಪಟ್ಟಿರ್ತೀವಿ. ಸೊ ಆ ಎಫರ್ಟ್ ಏನೇ ಮಾಡಿದ್ರು ಆ ತೆರೆ ಮೇಲೆ ಅಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋದೊಂದೇ. ಸೊ ಅದು ಕಾಣಿಸ್ತಾ ಇದೆ, ಖುಷಿ ಇದೆ. ಅಂಡ್ ನಾನ್ ನಿಮ್ಗೆ ಯಾವಾಗ್ಲೇ ಒಂದು ಕಾಂಪ್ಲಿಮೆಂಟ್ ಕೊಟ್ಟೆ. ಒಂದ್ ಸತಿ ನಿಮ್ಮನ್ನ ನೋಡಿದ್ರೆ ಅದೇ ದರ್ಶನ್ ಮತ್ತೆ ಸುದೀಪ್ ಸರ್ ಇಬ್ರು ನೆನಪಾಗ್ತಾರೆ ಒಟ್ಟಿಗೆ. ಅಂಡ್ ಹೆಸರು ಕೇಳಿದ್ರೆ ಆಬ್ವಿಯಸ್ಲಿ ರಾಜ್ಕುಮಾರ್ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ಇಬ್ರದ್ದು ಸೇರ್ ಕಾಂಬಿನೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದೀರಾ. ದಿಸ್ ಇಸ್ ಮೈ ಕಾಂಪ್ಲಿಮೆಂಟ್. ಅಂಡ್ ತುಂಬಾ ಜನ ಅದನ್ನೇ ಹೇಳಕ್ ಕೇಳಿದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ತುಂಬಾ ಜನ ಅಭಿಮಾನಿಗಳು ನಿಮ್ಮನ್ನ ಅದೇ ತರ ನೋಡ್ತಿದ್ದಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ತುಂಬಾ ದೊಡ್ಡ ಸ್ಟಾರ್ ಆಗೋ ಎಲ್ಲಾ ಲಕ್ಷಣಗಳು ಇದೆ ಅಂತ. ಸೊ ಅದಕ್ಕೆ ಎಫರ್ಟ್ ಹಾಕ್ತಿದೀವಿ ಅಷ್ಟೇ. ಈಗ ಪ್ರೀವಿಯಸ್ ಬಂದಿದ್ದು 3 ಪ್ರಾಜೆಕ್ಟ್ ಕೂಡ ಒಂದ್ ರೇಂಜಿಗೆ ಸದ್ದು ಮಾಡ್ತು. ಬಟ್ ರಾಜವರ್ಧನ್ ಅವರಿಗೆ ಅಷ್ಟು ಹೆಸರು ತಂದ್ಕೊಡ್ತಾವ ಇಲ್ವೋ ಅಂತ ಅಷ್ಟು ಇನ್ನೂ ಕ್ಲಾರಿಫಿಕೇಶನ್ ಯಾರಿಗೂ ಇಲ್ಲ. ಸೊ ಈ ಪ್ರಾಜೆಕ್ಟ್ ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ಇಲ್ಲ, ತುಂಬಾ ಚೆನ್ನಾಗಿ ಆಗ್ತಿದೆ ಪ್ರಾಜೆಕ್ಟ್. ಅಂಡ್ ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತೀವಿ. ಆರ್ಟಿಸ್ಟ್ ಆಗಿ ನಮ್ ಕೆಲಸ ಎಲ್ಲಿವರೆಗೆ ಡಬ್ಬಿಂಗ್ ವರ್ಗೂ ಮಾಡಿರ್ತೀವಿ. ಅದಾದ್ಮೇಲೆ ಸಿನಿಮಾ ಟೀಮ್ ಎಲ್ಲೋಗತ್ತೋ ಯಾವತ್ ಬರುತ್ತೋ ಒಂದಿನ ರಿಲೀಸ್ ಡೇಟ್ ಅಂತ ಅನೌನ್ಸ್ ಮಾಡಿದಾಗ್ಲೇ ನಮ್ಗೆ ಮತ್ತೆ ಸಿನಿಮಾ ತಂಡ ಸಿಗೋದು. ಸೊ ಆ ಪ್ರಾಬ್ಲಮ್ಗಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಆಗ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಆತರ ಎಲ್ಲ ಪ್ರಾಪರ್ ಆಗಿ ತುಂಬಾ ನೀಟಾಗಿ ವೆಲ್ ಪ್ಲಾನ್ಡ್ ಆಗಿ ಸಿನಿಮಾನ ಮಾಡಿದೀವಿ. ಅಂಡ್ ಪ್ರಮೋಷನ್ ವಿಚಾರದಲ್ಲೂ ಅಷ್ಟೇ ಎಲ್ಲ ಕಡೆ ಬೀದಿಗಿಳಿದು ಪ್ರಮೋಷನ್ ಮಾಡ್ತಿದೀವಿ. ನೆನ್ನೆ ಕೂಡ ಮಂಡ್ಯದಲ್ಲಿ ಮಾಡಿದ್ವಿ, ಮೈಸೂರು ಮಾಡಿದ್ವಿ. ತುಂಬಾ ಕಡೆ ಜನದ ಪ್ರೀತಿ ಸಿಗ್ತಾ ಇದೆ, ಖುಷಿ ಇದೆ. ಈಗ ನಾನು ಚಿಕ್ಕ ವಯಸ್ಸಿಂದ ಗಿಣಿರಾಮ ಕೇಳಿದ್ದೆ, ಇದು ಯಾಕೆ ಗಜರಾಮ? ಗಜರಾಮ ಅಂದ್ರೆ ಒಂದು ಮುಗ್ಧ ಹಳ್ಳಿ ಯುವಕನ ಒಂದು ಪಾತ್ರ. ಅದು ರಾಮ ಅನ್ನೋ ಒಬ್ಬ ಹಳ್ಳಿಯಲ್ಲಿ ಅಂದ್ರೆ ಶ್ರೀರಂಗಪಟ್ಟಣದಂತ ಒಂದು ಸಣ್ಣ ಊರಲ್ಲಿ ಅವನದೇ ಆದಂತ ಒಂದು ಲೈಫ್ ಕಟ್ಕೊಂಡಿರುವಂತ ರಾಮ ಬ್ಯಾಂಗ್ಳೂರಿಗೆ ಬಂದು ಯಾವ ತರ ಆಗ್ತಾನೆ, ಅಂಡ್ ರಾಮ ಗಜ ಆಗಿ ಟರ್ನ್ ಆಗ್ತಾನ, ಇಲ್ಲ ರಾಮ ರಾವಣನಾಗಿ ಟರ್ನ್ ಆಗ್ತಾನ ಅನ್ನೋದು ಒಂದಷ್ಟು ಕಮರ್ಷಿಯಲ್ ವೇ ಅಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ. ಅವ್ನ ಸುತ್ತ ನಡೆಯೋಲ್ಲವು. ಅಂಡ್ ಅವನು ಒಂದು ಕುಸ್ತಿ ಅಂದ್ರೆ ತುಂಬಾ ಇಷ್ಟಪಟ್ಟು ಅವನ್ ಏನಕ್ಕೆ ಬೆಂಗಳೂರಿಗೆ ಬರ್ತಾನೆ, ಅವನ್ದೆಲ್ಲ ಫುಲ್ಫಿಲ್ ಆಗತ್ತಾ ಬ್ಯಾಂಗ್ಳೂರಲ್ಲಿ, ಇಲ್ಲ ಕಳೆದೋಗ್ತಾನ ಬ್ಯಾಂಗ್ಳೂರಲ್ಲಿ ಅನ್ನೋದೇ ಒಂದು ಪ್ರಾಪರ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಗಜರಾಮ ತುಂಬಾ ಆಪ್ಟ್ ಇಲ್ಲ ಇದು ಅನ್ನಿಸ್ತು. ಅದಕ್ಕೋಸ್ಕರ ಅದನ್ನ ಇಟ್ಟಿದ್ದೀವಿ. ನಿಮ್ಮನ್ನ ಆ ಲುಕ್ ಅಲ್ಲಿ ನೋಡಿದಾಗ್ಲೂ ಕೂಡ ಜೊತೆಗೆ ಶರತ್ ಲೋಹಿತಾಶ್ವ ಅವ್ರದ್ದು ಒಂದು ಡೈಲಾಗು ನನ್ನ ಗಜರಾಮ ಅಂತ ಹೇಳ್ತಾರಲ್ಲ, ಅದ್ ಕೇಳಿದ ತಕ್ಷಣ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ. ಒಂದ್ ಕ್ಷಣ ಒಂದು ಒಳ್ಳೆ ಫೀಲ್ ಆಗತ್ತೆ. ಅಂದ್ರೆ ನಮ್ಮೂರ್ ಹುಡ್ಗ, ನಮ್ಮಲ್ಲೇ ಯಾರೋ ಒಬ್ಬ, ನಮ್ ಟೀಮಲ್ಲಿ ಯಾರೋ ಒಬ್ಬ ಅನ್ನೋ ತರ ಫೀಲ್ ಆಗುತ್ತೆ. ನಿಮ್ಗೆ ಈ ಪೈಲ್ವಾನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಎಷ್ಟು ಪ್ರಿಪರೇಷನ್ ಅವಶ್ಯಕತೆ ಬಿತ್ತು? ಹಾಗೆ ಎಷ್ಟ್ ದಿನ ಪ್ರಾಕ್ಟೀಸ್ ಮಾಡಿದ್ರಿ ರೆಸ್ಲಿಂಗ್ ಎಲ್ಲ? ನಾನೊಂದು 3 months ಪ್ರಾಕ್ಟೀಸ್ ಮಾಡಿದೆ ಇದನ್ನ ರೆಸ್ಲಿಂಗ್ ನ. ಅಂದ್ರೆ ಕುಸ್ತಿಗೆ ಅದರದೇ ಆದಂತ ಒಂದು ಬೆಲೆ ಇದೆ. ಸೊ ಅದನ್ನ ನಾವು ತುಂಬಾ ಡೀಸೆಂಟ್ ಆಗಿ ನೀಟಾಗಿ ಅದಕ್ಕೆ ಆದಂತ ಮರ್ಯಾದೆ ಕೊಟ್ಟು ಕಲಿಬೇಕಾಗತ್ತೆ. ಸೊ ಆ ತರದಲ್ಲಿ ನಾನು ಪ್ರಾಪರ್ ಆಗಿ ಕುಸ್ತಿನ ಕಲಿತೆ. ನಮ್ಮ ಮಂಜು ಅಂತ ಸ್ಟೇಟ್ ಲೆವೆಲ್ ರೆಸ್ಲರ್ ದಸರಾಗೆಲ್ಲ ಆಡ್ತಾರೆ, ಅವ್ರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಅಂದ್ರೆ ಮಣ್ಣಲ್ಲೇ ಇಳಿದು ಪ್ರಾಪರ್ ಆಗಿ ಕುಸ್ತಿ ಕಲಿತು. ಅಂದ್ರೆ ನಮ್ಗೆ ಈ ಏಜ್ ಅಲ್ಲಿ ಬಂದು ನಾವು ಅದನ್ನ ಮಾಡ್ತೀವಿ ಅಂದ್ರೆ ಕಷ್ಟ ಆಗತ್ತೆ. ಸೊ ಅದನ್ನ ಸಣ್ಣ ವಯಸ್ಸಿಂದನೇ ಪ್ರಾಕ್ಟೀಸ್ ಮಾಡಿರ್ಬೇಕಾಗತ್ತೆ. ಕೆಲವು ಇಂಜುರೀಸ್ಗಳಾಗತ್ತೆ. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಯ್ತು. ಬಟ್ ಕುಸ್ತಿ ಕಲಿತು ಅದಾದ್ಮೇಲೆ ಮ್ಯಾಟ್ ರೆಸ್ಲಿಂಗ್ ಡಿಫ್ರೆಂಟ್ ಇರುತ್ತೆ. ಮಣ್ಣಲ್ಲಿ ಕುಸ್ತಿ ಮಾಡೋದೇ ಬೇರೆ, ಮ್ಯಾಟಲ್ಲಿ ಕುಸ್ತಿ ಮಾಡೋದೇ ಬೇರೆ. ಅದೆರಡೂ ಕಲಿತು ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ಪ್ರಾಪರ್ ಆಗಿ ಕಲಿತು ನಮ್ಮ ಅರ್ಜುನ್ ಮಾಸ್ಟರ್ ಅಂಡ್ ಶಿವು ಮಾಸ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂದ್ರೆ ಎಲ್ಲ ರೆಸ್ಲರ್ಸ್ಗಳು ಬಂದ್ರು ನಮ್ಮ ಜೊತೆ. ಅವ್ರಗಳ ಕಷ್ಟ ಎಲ್ಲ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತದೆ. ಇವತ್ತು ಟ್ರೈಲರು ಸಾಂಗು ಏನೇ ಇದ್ರು ಎಲ್ಲ ಅವ್ರಗಳ ಎಫರ್ಟ್.
ಈಗ ಫೈಟ್ ಮಾಸ್ಟರ್ ಹೇಳ್ತಿದ್ರು ನೀವು ಬಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಎಸ್ಪೆಷಲಿ ಅಂತ, ಅಂದ್ರೆ ಆ ಬೆಂಡಿಂಗ್ ಆಗಿರ್ಬೋದು ಎವ್ರಿಥಿಂಗ್. ಯಾಕಂದ್ರೆ ಅವರು ಆಸ್ ಎ ಬಾಕ್ಸರ್ ಆಗಿ ಸಾರಿ ಆಕ್ಷನ್ ಇದಾಗಿ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಪ್ರತಿಯೊಂದು ಮೂಮೆಂಟ್. ನೀವೇ ಹೇಳ್ದಂಗೆ ಒಂಚೂರು ಮಿಸ್ ಆದ್ರೆ ಮೂಮೆಂಟ್ ಇಂಜುರೀಸ್ ಆಗೋ ಲಿಗಮೆಂಟ್ ಆಗೋ ತುಂಬಾ ಫಿಸಿಕಲ್ ಗೇಮ್ ಅದು. ಒಂದ್ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಶಿವ ಮಾಸ್ಟರ್ಗೂ ರೆಸ್ಲಿಂಗ್ ಗೊತ್ತು, ಅರ್ಜುನ್ ಮಾಸ್ಟರ್ಗೂ ರೆಸ್ಲಿಂಗ್ ಗೊತ್ತು, ಇಬ್ರು ಪ್ರಾಪರ್ ರೆಸ್ಲರ್ಸ್ ಗಳೇ ಅವರು. ಸೊ ಆ ರೀತಿ ಇರೋದ್ರಿಂದ ನಮ್ಗೆ ತುಂಬಾ ಈಸಿ ಆಯ್ತು. ನಾನು ತುಂಬಾ ಚೆನ್ನಾಗಿ ವೆಲ್ ಪ್ರಿಪೇರ್ ಆದೆ. ನಾನು ಏನೇ ಆದ್ರೂ ಪ್ರಿಪೇರ್ ಆಗ್ಬಿಡ್ತೀನಿ. ಅದನ್ನ 100% ಕೊಡ್ಲೇಬೇಕು, ಯಾಕಂದ್ರೆ ಜನಕ್ಕೆ ಸುಳ್ಳು ಹೇಳಕ್ಕಾಗಲ್ಲ. ತುಂಬಾ ಜನಗಳು ಕಾಯ್ತಾ ಇದಾರೆ ಒಂದು ಪ್ಲೇಸ್ಗೋಸ್ಕರ, ಒಂದು ಫ್ರೈಡೇಗೋಸ್ಕರ. ನಾನು ಇವತ್ತು ಒಂದು ಸಿನಿಮಾ ಮಾಡ್ತಿದೀನಿ ಅಂದ್ರೆ ನಾನ್ ನಿಂತಿರೋದೇ 1000 ಜನಕ್ಕೆ ಕನ್ಸೋದು ನಾನು ಅಲ್ಲಿ ಬರಬೇಕು ಅಂತ. ಸೊ ಅಷ್ಟು ಕಾಂಪಿಟೇಷನ್ ಇದ್ದಾಗ ನಾವು 100% ಕೊಡ್ಲೇಬೇಕಾಗುತ್ತೆ. ಅಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ, ಕುಸ್ತಿ ಪಟುವಿನ ಬಾಡಿ ಬೇರೆ ತರನೇ ಇರುತ್ತೆ. ಹ್ಯೂಜ್ ಇರ್ತಾರೆ ಅವರು, ಐಸ್ ಅಲ್ಲಿ ಆಗಿರ್ಬೋದು, ಶೋಲ್ಡರ್ ಬೈಸೆಪ್ಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ. ಜಿಮ್ ಬಾಡಿ ತರ ಇರಬಾರದು, 6 ಪ್ಯಾಕ್ಸ್ ಇರಬಾರದು. ಅದಕ್ಕೆ ಬಾಡಿ ಬೇರೆ ತರ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಅಂಡ್ ನಾನು ಆಗ್ಲೇ ಹೇಳದಾಗೆ ಕುಸ್ತಿಲಿ ಮಣ್ಣಲ್ಲಿ ಇಳಿತೀವಿ ಅಂದ್ರೆ ಅವತ್ತು ನಾನ್ ವೆಜ್ ತಿನ್ನಂಗಿರೋದಿಲ್ಲ, ಸ್ಲಿಪ್ಪರ್ ಹಾಕೊಂಡು ಓಡಾಡೋ ತರ ಇರೋದಿಲ್ಲ. ಎಷ್ಟೇ ಬಿಸಿಲಿದ್ರು ಆ ಮಣ್ಣು ಕೊಡೋ ಮರ್ಯಾದೆ ಕೊಡ್ಲೇಬೇಕು. ಅದೆಷ್ಟು ಬಿಸಿಯಾಗಿ ಬಿಸಿಯಾಗಿದ್ರು ಕಾರಲ್ಲಿ ಬೊಬ್ಬೆ ಎಲ್ಲ ಬಂದ್ಬಿಟ್ಟಿದೆ ನಮ್ಗೆ. ಸೊ ಅಷ್ಟೇ ಆದ್ರೂ ಬಟ್ ಸ್ಕ್ರೀನ್ ಅಲ್ಲಿ ಅದೇನು ಕಾಣಿಸ್ತೇ ಇರುತ್ತೋ ತುಂಬಾ ಚೆನ್ನಾಗಿ ಮಾಡಿದೀನಿ. ಅಂಡ್ ಆ ಮಣ್ಣು ತಗೊಂಡು ನೀವು ಹಿಂಗೆ ಎದೆ ಮೇಲೆ ಹಾಕೋತೀರಾ, ಆ ಶಾರ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಂತ ಹುಡುಗರ್ಗೂ ಅದೊಂದು ಈಗ ಆಕ್ರೋಶ ಬರ್ತಲ್ಲ, ಏನೋ ಮಾಡ್ಬೇಕು ಅನ್ನೋ ತರ, ಆ ತರ ಅನ್ಸುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಮಣ್ಣಲ್ಲಿ ಆ ಮೆಡಿಸಿನ್ ಕ್ವಾಲಿಟಿ ಇದೆ. ರೆಸ್ಲರ್ಸ್ ಗಳು ನೀವೇನೇ ಮಾಡಿದ್ರು ಸಣ್ಣ ಪುಟ್ಟ ಇಂಜುರೀಸ್ ಆದ್ರೂ ಆ ಮಣ್ಣಲ್ಲೇ ಅವರು ಕ್ಯೂರ್ ಮಾಡ್ಕೊಳ್ತಾರೆ. ಸೊ ಆ ಮಣ್ಣಿಗಿರೋ ಪವರ್ ಅದು. ಅದಕ್ಕೆ ಆ ಮಣ್ಣನ್ನ ಫುಲ್ ಬಾಡಿಗೆ ಮಾಡ್ಕೊಂಡು ಹೀಲ್ ಆಗ್ಲಿ ಅಂತ ಮಾಡ್ತಾರೆ. ಸೊ ಒಂದಷ್ಟು ಕಮರ್ಷಿಯಲ್ ವೇ ಅಲ್ಲಿ ಕತೆ ಹೇಳ್ಕೊಂಡು ಹೋಗ್ತಾ ಇದೀವಲ್ಲ, ಸೊ ಚೆನ್ನಾಗಿ ಬಂದಿದೆ. ಈಗ ಟೋಟಲ್ ಆಗಿ ಈ ಮೂವಿನಲ್ಲಿ ಎಷ್ಟು ಸಾಂಗ್ಸ್ ಇದೆ? ಈಗ ಸಾರೇ ಶಾಂತಮ್ಮ ನಾವು ನೋಡಿದ್ವಿ, ಮತ್ತೆ ಇನ್ನೊಂದು 6 ಸಾಂಗ್ ಇದೆ. ಪ್ರಾಪರ್ 6 ಸಾಂಗು, 6 ಫೈಟು, ಒಳ್ಳೊಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್, ಒಳ್ಳೆ ಗೆಸ್ಟ್ ಅಪಿಯರೆನ್ಸ್ ಸಾಂಗು, ಮ್ಯೂಸಿಕ್, ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ನಾವು ನೋಡ್ತಿದ್ವಲ್ಲ ಆಗ ಸಣ್ಣ ವಯಸ್ಸಲ್ಲಿ ನಮ್ಮ ನೆಚ್ಚಿನ ಸ್ಟಾರ್ಸ್ ಗಳ ಸಿನಿಮಾ, ಆ ತರ ಪ್ರಾಪರ್ ಆಗಿ ಲೈಕ್ ನಮ್ಮ ಅಣ್ಣವರು ಎಲ್ಲರೂ, ದರ್ಶನ್ ಸರ್, ಸುದೀಪ್ ಸರ್, ಅಂಬರೀಶ್ ಸರ್, ಆತರ ಯಶ್ ಅವ್ರದ್ದು, ಆತರ ಪ್ರಾಪರ್ ಆಗಿ ಒಂದು ವಿಜುವಲ್ ನೋಡ್ಕೊಂಡು 2 hours ಎಂಟರ್ಟೈನ್ ಮಾಡುವಂತ ಸಿನಿಮಾ. ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಲೇಬೇಕು ಅನ್ಕೊಂಡೆ, ಅವಾಗಿಂದ ಈಗ ನೆನಪಾಯ್ತು. ಟ್ರೈಲರ್ ನೋಡಿ ಫಸ್ಟ್ ಅಪ್ಪ ಏನಂದ್ರು ಅಂತ? ತುಂಬಾ ಖುಷಿ ಆದ್ರು. ನಮ್ಮ ತಂದೆಗೆ ತುಂಬಾ ಕಮರ್ಷಿಯಲ್ ಸಿನಿಮಾಗಳು ತುಂಬಾ ಇಷ್ಟ. ನನಗೂ ತುಂಬಾ ಕಮರ್ಷಿಯಲ್ ಇಷ್ಟ. ತುಂಬಾ ಲವ್ ಸ್ಟೋರಿ ಸಾಫ್ಟ್ ಸಿನಿಮಾಗಳನ್ನ ನಮ್ಮ ತಂದೆ ನೋಡಲ್ಲ, ಬರೀ ಕಮರ್ಷಿಯಲ್ ಸಿನಿಮಾ ನೋಡಲ್ಲ, ಹೋಗೋದೇ ಇಲ್ಲ ಅವರು. ಇವತ್ತಿಗೂ ಈ ಏಜ್ ಅಲ್ಲಿನೂ ಅವರು ಫಸ್ಟ್ ಶೋ ನೋಡ್ತಾರೆ. ನವರಂಗಲ್ ಆದ್ರೆ ನವರಂಗಲ್ ನೋಡ್ತಾರೆ, ಊರ್ವಶಿ ಆದ್ರೆ ಊರ್ವಶಿ, ಮೈನ್ ಥಿಯೇಟರ್ ಎಲ್ಲಾದ್ರೂ ಓಕೆ ಪರವಾಗಿಲ್ಲ, ಅವ್ರಿಗೆ ಫಸ್ಟ್ ಕ್ರೌಡ್ ಅಲ್ಲಿ ನೋಡ್ಲೇಬೇಕು. ಇಷ್ಟು ಖುಷಿ ಪಟ್ಕೊಂಡು ನೋಡ್ತಾರೆ, ಇವತ್ತಿಗೂ ನೋಡ್ತಾರೆ ಸಿನಿಮಾನ. ಸೊ ಚೈಲ್ಡ್ಹುಡ್ ಇಂದ ನಮಗೂ ಅದೇ ಆಸೆ. ಸೊ ಆತರ ಪಿಕ್ಚರ್ಗಳು ನೋಡಿ 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 ಎಲ್ಲೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಹಂಗೆ ಮಾಡಬೇಕು ಅನ್ನೋದು ಒಂದು ನಮಗೆ. ಸೊ ನಮ್ ತಂದೆ ಆಕ್ಚುಲಿ ತುಂಬಾ ಖುಷಿ ಇದ್ದಾರೆ. ಆಫ್ಟರ್ ಬಿಚ್ಚುಗತ್ತಿ ತುಂಬಾ ಖುಷಿ ಇದ್ರು. ಈಗ ಗಜರಾಮ ಸಿನಿಮಾ ನೋಡಿ ಪ್ರಾಪರ್ ಆಗಿ ನನ್ ಮಗ ಒಂದು ಕಮರ್ಷಿಯಲ್ ಸಿನಿಮಾ ನೋಡಿದ್ರ? ಇಲ್ಲ ಯಾರು ನೋಡಿಲ್ಲ. ಎಲ್ಲರೂ 7th ಒಟ್ಟು ಕುತ್ಕೊಂಡು ಸಿನಿಮಾ ನೋಡ್ತೀವಿ, ಮೈನ್ ಥಿಯೇಟರ್ ಅಲ್ಲೇ ನೋಡ್ತೀವಿ ಜನಗಳ ಒಟ್ಟಿಗೆ. ಎಲ್ರಿಗೂ ಸರ್ಪ್ರೈಸ್ ಇಟ್ಟಿದ್ದೀರಾ ಅಂತ ಆಯ್ತು. ಓಕೆ. ಅಂಡ್ ನಾನು ಇನ್ನೊಂದು ಕೇಳೋಣ ಅಂತಿದೆ. ಈಗ ಪಕ್ಕಾ ದೇಸಿ ಪೈಲ್ವಾನ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ, ಮಟ್ಟಿ ಫೈಟ್ ಇರುತ್ತೆ, ಅದು ನಮ್ ದೇಸಿ ಕಲೆ, ಅದು ನಮ್ ಕರ್ನಾಟಕದ ಎಸ್ಪೆಷಲಿ. ಅಂಡ್ ಇನ್ನೊಂದ್ ಕಡೆ ರೆಸ್ಲಿಂಗ್, ಅದು ಬಂದು ಬಾಕ್ಸರ್ದು ಒಂದ್ ಇದ್ರಲ್ಲಿ ಮಾಡಿದೀರಾ. ಸೊ ಹೆಂಗೆ ಇದು ಕತೆ? ಅಂದ್ರೆ ನಂಗೆ ಒಂದ್ಸತಿ ಅನ್ಸ್ಬಿಡ್ತೀವ್ರು ಏನಾದ್ರು ಡಬಲ್ ಆಕ್ಟಿಂಗ್ ಮಾಡ್ತೀರಾ ಅಂತ. ಇಲ್ಲ, ನಾನು ಆಗ್ಲೇ ಹೇಳಿದ್ರೆ ಹಾಗೆ ಬ್ಯಾಂಗ್ಳೂರಿಗೆ ಬಂದು ತುಂಬಾ ಜನ ಕಳೆದೋಗ್ತಾರೆ. ಇಲ್ಲಿ ಹೊಟ್ಟೆ ಹಸ್ದಾಗ್ಲೇನೆ ಕಳ್ತನ ಮಾಡೋದು, ಆ ಹೊಟ್ಟೆ ಹಸ್ದಾಗ್ಲೇನೆ ಬೇರೆ ಎಲ್ಲ ಸಿಚುವೇಶನ್ ಸಂದರ್ಭಗಳು ಇಲ್ಲಿ ಕಲ್ಸತ್ತೆ, ಪಾಠ ಕಲ್ಸತ್ತೆ. ಸೊ ಆತರ ಒಂದು ರಾಮನ್ ಲೈಫ್ ಅಲ್ಲಿ ಏನೇನೋ ನಡೆದ್ಬಿಡುತ್ತೆ, ಇನ್ಸಿಡೆಂಟ್ಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ಗಳು ನಡೆಯುತ್ತೆ. ಅವನು ಅಚೀವ್ ಮಾಡ್ತಾನ, ಅಚೀವ್ ಮಾಡಲ್ವಾ, ಅವ್ನು ಲವ್ಗೋಸ್ಕರ ಬರ್ತಾನ, ಇಲ್ಲ ಏನ್ ಮಾಡ್ತಾನೆ ಇಲ್ಲಿ ಬಂದು. ಸೊ ಆ ಥರ ಒಂದು ಅಂಡರ್ ಕರೆಂಟ್ ಲೈನಲ್ಲಿ ಕತೆ ಹೋಗುತ್ತೆ. ಸೊ ಅದಕ್ಕೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ಗಳು ಬರೋದು. ಕಬೀರ್ ಅವ್ರು ಬರ್ತಾರೆ, ದೀಪಕ್ ಅವ್ರ ಒಂದು ಕ್ಯಾರೆಕ್ಟರ್ ಬರ್ತಾರೆ, ಶರತ್ ಲೋಹಿತಾಶ್ ಅವ್ರು ಬರ್ತಾರೆ, ತುಂಬಾ ಜನ ಆಕ್ಟರ್ಸ್, ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಆತರ ನೋಡಿದ್ರೆ ನಿಮ್ಗೆ ನಂಬರ್ ಆಫ್ ಆರ್ಟಿಸ್ಟ್ಗಳಿದ್ದಾರೆ. ಒಂದು 70-75 days ಹ್ಯೂಜ್ ಆಗಿ ತುಂಬಿತ್ತು ಸೆಟ್ಸ್ಗಳಲ್ಲಿ. ಸೊ ತುಂಬಾ ಚೆನ್ನಾಗಾಯ್ತು. ಓಕೆ. ಇನ್ನೊಂದು ವಿಷಯ ಕೇಳ್ಪಟ್ವಿ, ನೀವು ತುಕಾಲಿ ಸಂತೋಷ್ ಅವ್ರಿಗೋಸ್ಕರ ಒಂದು ಕಟೌಟ್ ಹಾಕಿಸ್ತಾ ಇದ್ದೀರಾ ಅಂತ. ಏನ್ ಸರ್ ಅದು ವಿಷಯ? ಇಲ್ಲ, ಅದು ಸುಮ್ನೆ ಅಷ್ಟೇ. ನನ್ಗೆ ಒಬ್ಬ ಕಾಮಿಡಿ ನಟನ ಮಗ ಆಗಿ ನನಗ್ ಸಣ್ಣ ವಯಸ್ಸಲ್ಲಿ ಆ ತರದ್ದು ಅನ್ಸೋದು, ನಮ್ ತಂದೆದು ಫೋಟೋಗಳು ಬರ್ತಿಲ್ವಲ್ಲ ಅಂತ. ಸೊ ಅದಾದ್ಮೇಲೆ ಗೊತ್ತಾಗಿದ್ದು ನನಗೆ, ದೊಡ್ಡವ್ರು ಆಗ್ತಾ ಹೀರೋ ಹೀರೋಯಿನ್ಗಳು ಮಾತ್ರ ಹಾಕೋದು ಅಂತ.
ಸೊ ಆ ಥರ ಅವ್ರಿಗೂ ಫೀಲ್ ಆಗಬಾರ್ದಲ್ಲ, ಅವ್ರ ಮಕ್ಕಳಿಗೂ ಅವ್ರ ಫ್ಯಾಮಿಲಿಗೂ ಫೀಲ್ ಆಗಬಾರ್ದಲ್ಲ. ಯಾವುದೋ ಒಂದು ಇಂಟರ್ವ್ಯೂಲಿ ಬೇಜಾರಲ್ಲಿ ಹೇಳ್ತಾರೆ ನಮ್ದು ಯಾರು ಹಾಕೋದೇ ಇಲ್ಲ ಮಾಡೋದೇ ಇಲ್ಲ ಅಂತ, ನಾವು ಹಾಕ್ಸೋಣ ಬಿಡೋ ಅಂದ್ಬಿಟ್ಟು ಹೇಳಿದ್ದೀನಿ. 100% ಅದು ಆ ಅನುಪಮ ಥಿಯೇಟರ್ ಮುಂದೆ ಕಾಲಿನ ಕಟೌಟ್ ಇರುತ್ತೆ. ನಿಜವಾಗ್ಲೂ ಇದನ್ನ ಕೇಳಿ ತುಂಬಾನೇ ಸಂತೋಷನೂ ಆಯ್ತು ಅಂಡ್ ನಿಮ್ ಬಗ್ಗೆ ಗೌರವ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ನಾನು ಸ್ವಲ್ಪ ಸೆಂಟಿಮೆಂಟ್ ಆಗ್ತಾ ಇದ್ದೀನಿ. ಬಿಕಾಸ್ ನಾವು ಸರ್ನ ನಿಮ್ ತಂದೆಯವ್ರನ್ನ ಚಿಕ್ಕ ವಯಸ್ಸಿನ ನಾವು ಊಟಕ್ಕಿಂತ ಮುಂಚೆಯಿಂದನೂ ರ್ಯಾಕ್ ಮಾಡಿ ಆಲ್ರೆಡಿ ಸಿಕ್ಕಾಪಟ್ಟೆ ಫೇಮಸ್ ಆಗ ಅವ್ರದ್ದೊಂದು 200-300 ಮೂವಿ ಮೇಲೆ ಆಗೋಗ್ಬಿಟ್ಟಿತ್ತೇನೋ ನಾವು ಊಟಕ್ಕೂ ಮುಂಚೆನೆ. ಸೊ ನೋಡ್ಕೊಂಡು ಬೆಳೆದಿರೋಂಥವ್ರು, ಅವ್ರ ಮಗ ಆಗಿ ನೀವು ಕೂಡ ಅವ್ರದೇ ಒಂದಷ್ಟು ವ್ಯಾಲ್ಯೂಸ್ ನ ಆಡ್ ಸೊ ತುಂಬಾನೇ ಖುಷಿ ಆಯ್ತು ನಂಗೂ ಆ ವಿಷಯದಲ್ಲಿ. ನೀವ್ ಇಷ್ಟ ಸೆಂಟಿಯಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅನ್ಸತ್ತಲ್ಲ ನಮ್ಗೇನು, ನಮ್ ಕೈಯಲ್ಲಿ ನಡೀತಿರ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದಲ್ಲ ನಾವು. ಸೊ ಟ್ರೂ. ಅದಕ್ಕೆ ಸರ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. 100 days ಕಂಪ್ಲೀಟ್ ಆಗ್ಬೇಕು ಈ ಸಿನಿಮಾ, ನಾವು ಕೂಡ ಆಶಿಸ್ತೀವಿ. ನಿಮ್ಮ ಚಾನೆಲ್ ಅಲ್ಲೇ 100 days ಫಂಕ್ಷನ್ ಮಾಡೋಣ. ಶ್ಯೂರ್, ಖಂಡಿತ. ಥ್ಯಾಂಕ್ ಯು. ಅಂಡ್ ನಮ್ಮ ಆಡಿಯನ್ಸ್ ಗೆ ಹೇಳ್ಬಿಡಿ ಸರ್. ಗಜರಾಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇದೇ February 7th ಸಿನಿಮಾ ರಿಲೀಸ್ ಆಗ್ತಿದೆ. ನೀವುಗಳು ಕೂಡ ₹100 ಎಲ್ಲೂ ಮೋಸ ಆಗದಿರೋ ತರ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದೀವಿ. ದಯವಿಟ್ಟು ನೀವೆಲ್ಲ ಬಂದು ನಮ್ಮ ತಂಡನ ಪ್ರೀತಿ ಮಾಡಿ ಪ್ರೋತ್ಸಾಹ ಮಾಡಿ ದಯವಿಟ್ಟು ಸಿನಿಮಾನ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.